ಪ್ರಚಾರಕ್ಕೂ ಕೂಡ ಚಾಲನೆ ಕೊಡ್ತಾ ಇದ್ದೀರಿ. ಹೌದು, ನಮ್ಮ ಕೊಡಗು ಜಿಲ್ಲೆಗೆ ಸಂಬಂಧಪಟ್ಟಿರುವ ಎಲ್ಲ ಅಭಿಯಾನ ಕೊಡಗು ಜಿಲ್ಲೆಗೆ ಸಂಬಂಧಪಟ್ಟಿರೋ ಅಭಿಯಾನ ಇವತ್ತು ಪ್ರಾರಂಭ ಆಗುತ್ತೆ. ಇಲ್ಲಿಯೇ ಮತ್ತು ಕೆಳಗಡೆ ತ್ರಿವೇಣಿ ಸಂಗಮದಲ್ಲಿ ಮತ್ತು ಇಲ್ಲಿ ಅಗಸ್ತ್ಯೇಶ್ವರ ಸ್ವಾಮಿಯ ಒಂದು ಆಶೀರ್ವಾದ ಪಡೆದು ಇವತ್ತು ನಂತರ ನಮಗೆ ಪ್ರಾರಂಭ ಆಗಿದೆ. ಎಲ್ಲ ಒಳ್ಳೆಯದಾಗಿಲಿ ಅಂತ ಆಶಿಸುತ್ತೆ ಮತ್ತು ಪ್ರಾರ್ಥನೆ ಒಂದು ನೀಡಿದ್ದೀವಿ. ಅದರ ಜೊತೆಗೆ ಕೊಡಗು ಜಿಲ್ಲೆಗೆ ಎಲ್ಲ ಒಳ್ಳೆ ಆರೋಗ್ಯ ಅಭಿವೃದ್ಧಿ ದಯಪಾಲಿಸಲಿ ಎಂದು ಪ್ರಾರ್ಥನೆ ಮಾಡಿದ್ದೀವಿ. ವಿಶೇಷವಾದಂತಹ ಪ್ರಾರ್ಥನೆ ಚುನಾವಣೆ ಹೌದು, ಸಹಜ, ಅದು ಚುನಾವಣೆ ಸಮೇತ ಒಂದು ಪ್ರಾರ್ಥನೆ ಇರುತ್ತೆ. ಅದರ ಜೊತೆಗೆ ಸಾಮಾನ್ಯವಾಗಿ ಒಳ್ಳೆ ಮಳೆ ಆಗಲಿ, ಅಭಿವೃದ್ಧಿ ಆಗಲಿ ಮತ್ತು ಎಲ್ಲ ರೀತಿಯ ಜನರು ಆರೋಗ್ಯವಾಗಿರಲಿ ಅಂತ ಪ್ರಾರ್ಥನೆ ಮಾಡಿದ್ದೀವಿ. ಮೈಸೂರು ಸಂಸ್ಥಾನಕ್ಕೂ ಕಾವೇರಿಗೂ ಭಾವನಾತ್ಮಕ ಸಂಬಂಧ ಇದೆ. ಹೌದು, ಇಡೀ ಮೈಸೂರು, ಹಳೆ ಮೈಸೂರು ಭಾಗ ಕಾವೇರಿ ನಮ್ಮ ತಾಯಿ ಅಂತಲೇ, ನಮ್ಮ ಬರೀ ಧಾರ್ಮಿಕ ಅಲ್ಲ, ನಮ್ಮ ಆರ್ಥಿಕತೆಯೂ ಅದ್ರ ಮೇಲೆ ಅವಲಂಬಿಸ್ತದೆ. ಸೊ ಅದಕ್ಕಾಗಿ ತಾಯಿಯಾಗೆ ನಾವು ಒಂದು ಆರಾಧನೆ ಮಾಡ್ತೀವಿ. ಅದೇ ರೀತಿ ಇವತ್ತು ಆ ತಾಯಿ ಉದ್ಭವ ಸ್ಥಳಕ್ಕೆ ಬಂದು ಅದಕ್ಕೆ ಒಂದು ಸೇವೆ ಮಾಡುವಂಥ ಅವಕಾಶ ಇದೆ. ಸೊ ಅದಕ್ಕಿಂತ ದೊಡ್ಡ ಸೌಭಾಗ್ಯ ಅಥವಾ ದೊಡ್ಡ ಪುಣ್ಯ ಎಲ್ಲೂ ಇಲ್ಲ ಅಂತ ನಾನು ಭಾವಿಸ್ತೇನೆ. ಸರ್, ಲಕ್ಷ್ಮಣ್ ಅವರನ್ನು ಎದುರಾಳಿ ಅಂತ ಹೇಗೆ ನೋಡ್ತೀರಾ? ನಾವು ಸ್ವಾಗತಿಸ್ತೇವೆ, ಅವ್ರಿಗೂ ಅಭಿನಂದನೆ. ಮತ್ತು ಮುಂಬರುವ ಈ ಚುನಾವಣೆಯಲ್ಲಿ ನಾವು ತಮ್ಮ ಸಾಮರ್ಥ್ಯದ ಮೇಲೆ ಜನರು ಅವ್ರನ್ನ ಆಯ್ಕೆ ಮಾಡ್ತಾರೆ, ನಮ್ಮನ್ನ ಅಥವಾ ಅವ್ರನ್ನ. ಸರ್, ಈಗ ಪ್ರತಾಪ್ ಸಿಂಹ ಅವರು ಮತ್ತು ನನಗೇನು ಮಾಹಿತಿ ಇಲ್ಲ ಅದ್ರ ಬಗ್ಗೆ. ಅದು ಸುದ್ದಿ ಹೇಳೋ ಪ್ರಕಾರ ಅದೇನಿತ್ತು, ಬಹುಶಃ ಅವ್ರು ಮುಂದೆ ಬರ್ಬೋದು, ಏನೋ ನಂಗೆ ಗೊತ್ತಿಲ್ಲ. ಇವತ್ತು ಕೊಡಗಿನಲ್ಲಿ ನೀವು ಕೂಡ ಪ್ರಚಾರ ಇವತ್ತಿನಿಂದ ಆರಂಭವನ್ನು ಮಾಡ್ತೀವಿ. ಹೌದು, ಅದನ್ನ ಏನು ಮಾಹಿತಿ ಇಲ್ಲ ಅವ್ರದ್ದು ಏನು ಪ್ರಚಾರ ಇದ್ರದ್ದು ಇವತ್ತಿನ ಕಾರ್ಯಕ್ರಮದ ಬಗ್ಗೆ. ಆದರೆ ಅವ್ರು ಹೇಳಿದ್ದಾರೆ ಎಲ್ಲ ರೀತಿಯ ಸಹಾಯ ಕೊಡ್ತಾರೆ ಅಂತ. ಅದು ಮೈಸೂರಲ್ಲೂ ಕೊಟ್ಟಿದ್ರು, ಇಲ್ಲೂ ಕೊಡ್ತಾರೆ ಅಂತ ನಾನು ಭಾವಿಸ್ತೀನಿ. ಯಾರನ್ನ? ಪ್ರತಾಪ್ ಸಿಂಹ ಮತ್ತು ರಂಜನ್ ಅವ್ರನ್ನ ಇನ್ವೈಟ್ ಮಾಡಿ ವೈಯಕ್ತಿಕವಾಗಿ ನೀವು ಕರೆದಿದ್ರ? ಇಲ್ಲ, ನಾನು ಇದು ಪಕ್ಷ ತೀರ್ಮಾನ ಮಾಡಬೇಕು ಯಾವ ರೀತಿ ಕ್ಯಾಂಪೇನ್ ನಡೆಯೋದು. ಸೊ ಅವ್ರೇನು ತೀರ್ಮಾನ ಮಾಡ್ತಾರೋ ಅದೇ ರೀತಿ ನಾವು ಅನುಸರಿಸ್ತಾ ಮುಂದುವರಿತಾ ಇದ್ದೀವಿ. ಸರ್, ಸಿದ್ದರಾಮಯ್ಯ ಯಾವ ರಾಜ ಅಂತ ಹೇಳ್ಬಿಟ್ಟು ಒಂದು ಹೇಳಿಕೆ ಅವ್ರಿಗಿಂತ ಮುಂಚೆನೇ ನಾನು ಹೇಳಿದ್ದೀನಿ, ರಾಜ ರಾಣಿ ಅಂತ ಹಿಂದಿನ ಕಾಲದಲ್ಲಿ ಇದ್ದು ಪದವಿ ಎಲ್ಲ ನಾವು ಸ್ವಾತಂತ್ರ್ಯ ನಂತರನೇ ವಿಸರ್ಜನೆ ಮಾಡಲಾಗಿದೆ. ಸೊ ನಾನು ಅವ್ರಿಗಿಂತ ಹಿಂದೆನೇ ನಾನೇ ಹೇಳಿದ್ದೀನಿ. ನನಗೆ ಒಂದು ಒಳ್ಳೆ ಪ್ರತಿಕ್ರಿಯೆ ನೀಡಿದೆ, ಎಲ್ಲರೂ ಉತ್ಸಾಹದಿಂದ ಭಾಗವಹಿಸ್ತಿದ್ದಾರೆ. ನನಗೂ ಕೂಡ ಒಂದು ಈ ಅಭ್ಯರ್ಥಿಯಾಗಿ ಒಂದು ಉತ್ಸಾಹದಿಂದ ಈ ಚುನಾವಣೆಯಲ್ಲಿ ಭಾಗವಹಿಸ್ತಾರೆ. ಒಂದು ಭಾಳ ಒಳ್ಳೆಯ ಪ್ರತಿಕ್ರಿಯೆ ನೀಡಿದ್ದಾರೆ ಜನರು, ಭಾಳ ಉತ್ಸಾಹದಿಂದ ನಮ್ಮ ಪಕ್ಷದವರು ಮತ್ತು ಸಾಮಾನ್ಯರು ಎಲ್ಲರೂ ಭಾಗವಹಿಸ್ತಾ ಇದ್ದಾರೆ. ಅವರು ಹೇಳಿದ್ದಾರೆ ಅನೇಕ ಕಡೆ ಸಮಸ್ಯೆಗಳು ಮತ್ತು ಹೇಗೆ ಅದು ಪರಿಹರಿಸ್ಬೋದು, ಮತ್ತು ಅವರು ಸಲಹೆಯನ್ನು ನೀಡ್ತಾ ಇದ್ದಾರೆ, ಜನವನ್ನು ಸೇವೆಯನ್ನು ಕೊಡ್ತಾ ಇದ್ದಾರೆ. ಇದೆಲ್ಲ ಭಾಳ ನನ್ನ ಕೃತಜ್ಞತೆಗಳು ಹೇಳಬೇಕು ಅವ್ರಿಗೆಲ್ಲರಿಗೂ. ಎಲ್ಲ ಒಂದು ಒಳ್ಳೆ ರೀತಿಯಲ್ಲಿ ನಡೀತಾ ಇದೆ. ನಾನು ಎಲ್ಲ ಕಡೆ ಹೇಳಿದ್ದೀನಿ, ಅವರು 10 ವರ್ಷದಲ್ಲಿ ಒಂದು ಒಳ್ಳೆಯ ಅಡಿಪಾಯ ನೆಟ್ಟಿದ್ದಾರೆ. ಈ ಭವಿಷ್ಯದಲ್ಲಿ ಎಲ್ಲ ಅಭಿವೃದ್ಧಿ ಮಾಡೋ ಕೆಲಸಕ್ಕೆ ಒಂದು ಒಳ್ಳೆಯ ಅಡಿಪಾಯ ನೆಟ್ಟಿದ್ದಾರೆ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.